ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅನುದಾನದ ಸಮರ ಮುಗಿತಾನೇ ಇಲ್ಲ. ಹಾಗಾಗಿನೇ ಇವತ್ತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬಿಜೆಪಿ ಮಾಧ್ಯಮ ಕೇಂದ್ರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿ ನಡೆಯುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ? ಹಾಗಾದ್ರೆ ರಾಜ್ಯದಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ. ರಾಜ್ಯದ ಜನತೆಗೆ ಗೊಂದಲ ಇದೆ. ರಾಜ್ಯಕ್ಕೆ ಬಿಡುಗಡೆಯಾಗಿರೋ ಅನುದಾನದ ಬಗ್ಗೆ ದಾಖಲೆ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಸಿದ್ದರಾಮಯ್ಯನವರು ಒಂದು ರೀತಿ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತನಾಡ್ತಾರೆ. ಈತ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರೋದು ಯಾವುದು ಬಾಕಿ ಇಲ್ಲ ಅಂತಾರೆ. ಇವೆಲ್ಲ ಗೊಂದಲಗಳಿಗೆ ತೆರೆ ಎಳೆಯೋದು ಯಾವಾಗ? ರಾಜ್ಯಕ್ಕೆ ಬಿಡುಗಡೆಯಾಗಿರೋ ಅನುದಾನದ ದಾಖಲೆಯನ್ನ ಕೊಡ್ತಾರಂತೆ ಇವತ್ತು ನಿರ್ಮಲಾ ಸೀತಾರಾಮನ್. ಈಗಾಗಲೇ ನಿರ್ಮಲಾ ಸೀತಾರಾಮನ್ಗೆ ಪಂಥಾಹ್ವಾನವನ್ನ ನೀಡಿದೆ ಕಾಂಗ್ರೆಸ್. ಇವತ್ತು ಚರ್ಚೆಗೂ ಕೂಡ ದಿನಾಂಕವನ್ನ ನಿಗದಿಸಿದ್ದಾರೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು. ಹಾಗಾಗಿ ಈಗಾಗಲೇ ನಾಗರಿಕ ವೇದಿಕೆ ಕೂಡ ಒಂದೇ ವೇದಿಕೆಯಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತೆ ಕೃಷ್ಣ ಬೈರೇಗೌಡರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಸಂಜೆ 5:30ಕ್ಕೆ ಬರಬೇಕು ಅಂತ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪಂಥಾಹ್ವಾನವನ್ನು ನೀಡಲಾಗಿದೆ. ಆದರೆ ಈ ಚರ್ಚೆಗೆ ಕೃಷ್ಣ ಬೈರೇಗೌಡರು ಒಪ್ಕೊಂಡಿದ್ದಾರೆ. ಈ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ. ನಾನು ಚರ್ಚೆಗೆ ಬರ್ತೀನಿ ನೇರವಾಗಿ ಅಂತ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಅದ್ರ ಬಗ್ಗೆ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಆದರೆ ಇವತ್ತು 3 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಬಹುದು ಅನ್ನೋದೇ ಒಂದು ಕುತೂಹಲ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಪ್ರೆಸ್ ಮೀಟ್ ಮಾಡಿದರು, ಪ್ರಚಾರ ಸಭೆಗಳಲ್ಲಿ ಮತ್ತು ದೆಹಲಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಅಂಕಿ ಅಂಶಗಳ ಸಮೇತವಾಗಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬರ ಪರಿಹಾರ, ಅದೇ ರೀತಿಯಾಗಿ GST ಟ್ಯಾಕ್ಸ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಕೇಂದ್ರದಿಂದ ಬರಬೇಕಾಗಿರುವಂಥ GST ಯಾವುದು ಬಾಕಿ ಉಳ್ಕೊಂಡಿಲ್ಲ ಅಂತ. ಹಾಗಾಗಿ ಕೃಷ್ಣ ಬೈರೇಗೌಡರು ಕೂಡ ಪಂಥಾಹ್ವಾನವನ್ನು ಕರೆದಿದ್ದಾರೆ. ಬನ್ನಿ ಮಾತನಾಡೋಣ, ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ, ನಾವು ಅಂಕಿಅಂಶ ಇಟ್ಕೊಂಡು ಮಾತನಾಡ್ತೀವಿ, ನೀವು ಆ ಅಂಕಿಅಂಶವನ್ನು ತೋರಿಸಿ ರಾಜ್ಯಕ್ಕೆ ಏನು ಬಿಡುಗಡೆ ಮಾಡಿದ್ದೀರಾ ಅಂತ. ಹಾಗಾಗಿ ಇವತ್ತಿನ ಒಂದು ನಾಗರಿಕ ವೇದಿಕೆ ಕೊಟ್ಟಿರುವಂಥ ಪಂಥಾಹ್ವಾನಕ್ಕೆ ನಿರ್ಮಲಾ ಸೀತಾರಾಮನ್ ಬರ್ತಾರಾ ಅನ್ನೋದೊಂದು ಪ್ರಶ್ನೆ. ಇನ್ನೊಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರೇನೋ ಒಂದಷ್ಟು ಅಂಕಿಅಂಶಗಳನ್ನು ಕೊಡ್ತಾರಂತೆ. ರಾಜ್ಯಕ್ಕೆ ಏನೇನು ಬಿಡುಗಡೆ ಆಗಿದೆ ಅಂತ, ಏನು ಅಂಕಿಅಂಶಗಳನ್ನು ಪ್ರಕಟ ಮಾಡ್ತಾರೆ ಅನ್ನೋದು ನೋಡಬೇಕು.